ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಇನ್ನೇನು ಕೆಲವೇ ದಿನಗಳಲ್ಲಿ ನೀಟ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಈ ಒಂದು ನೀಟ್ ರಿಸಲ್ಟ್ಗೆ ಎಲ್ಲರೂ ವೇಟ್ ಮಾಡುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಬಹಳಷ್ಟು ಉಪಯೋಗವಾಗುತ್ತೆ. ಯಾಕೆಂತ ಹೇಳಿದ್ರೆ ಈ ಒಂದು ವಿಡಿಯೋದಲ್ಲಿ ನಾವು ಕೆಲವೊಂದು ವಿಷಯಗಳ ಬಗ್ಗೆ ಮಹತ್ತರವಾದ ಹಾಗೂ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಶನ್ ಕೊಡುವಂತಹ ಪ್ರಯತ್ನ ಮಾಡ್ತಿದ್ದೀವಿ. ಈ ಒಂದು ಎಪಿಸೋಡ್ ಅಲ್ಲಿ ನಮ್ಮ ಜೊತೆಗಿದ್ದಾರೆ ಕರ್ನಾಟಕಾದ್ಯಂತ ಹೆಸರು ಮಾಡಿರುವಂತಹ, ಕರ್ನಾಟಕ ಅಷ್ಟೇ ಅಲ್ಲ ಭಾರತಾದ್ಯಂತ ಹೆಸರು ಮಾಡಿರುವಂತಹ ಒಂದು ಸಂಸ್ಥೆಯ ಸಂಸ್ಥಾಪಕರು, ಹಾಗೆ ಈ ಒಂದು ಆಯುರ್ವೇದ ಕ್ಷೇತ್ರದಲ್ಲಿ 23 ವರ್ಷಗಳ ಒಂದು ಅನುಭವವನ್ನು ಹೊಂದಿರುವಂತಹ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಈ ಒಂದು ಎಪಿಸೋಡ್ಗೆ ನಿಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ ಸರ್. ಈಗ ನೀಟ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗ್ತಿದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಕೆಲವೊಂದು ಅಭಿಪ್ರಾಯವನ್ನು ಹೇಳಬೇಕು ಅಂತ ಹೇಳಿದ್ರೆ, ಹಾಗೆ ಯಾವ ಒಂದು ಕೋರ್ಸ್ನ ನೀವು ಚೂಸ್ ಮಾಡಿದರೆ ಅವರ ಲೈಫ್ ಹೇಗಿರುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ಹೇಳೋದಾದ್ರೆ. ಎಲ್ಲರೂ ಸಕ್ಸಸ್ನೇ ಬಯಸ್ತಾರೆ. ಹೌದು, ಡೆಫಿನೆಟ್ಲಿ ಅಲ್ವಾ? ಅದಕ್ಕಾಗಿ ಇಷ್ಟು ಕಷ್ಟಪಟ್ಟು ಓದಿರ್ತಾರೆ, ಮಾರ್ಕ್ಸನ್ನ ಟಾಪರ್ಸ್ ಬರೋದಕ್ಕೂ ವಿಚಾರ ಮಾಡ್ತಾರೆ, ಎಲ್ಲರೂ ಅದನ್ನೇ ಮಾಡ್ತಾರಲ್ಲ. ಸೊ ಸಕ್ಸಸ್ ಎಲ್ಲಿದೆ ಅಂತ ನಾವು ಈಗ ಗುರುತಿಸ್ಕೋಬೇಕಾಗಿರುವಂಥ ಕಾಲ ಇದು. ಪೋಷಕರು ಮತ್ತು ವಿದ್ಯಾರ್ಥಿಗಳಿಬ್ಬರು ಗಮನ ಕೊಟ್ಟು ಗುರುತಿಸುವಂಥದ್ದು. ಏನನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೆ ತುಂಬ ದೊಡ್ಡ ಸಕ್ಸಸ್ಸನ್ನು ಸಿಗೋದಕ್ಕೆ ಸಾಧ್ಯ ಅಂತ. ಇಲ್ಲಿ ಕೆಲವನ್ನ ಪ್ರಶ್ನೆಗಳು ನಿಮ್ಮನ್ನು ಕೇಳ್ತಾ ಬರ್ತೀನಿ ನಾನು. ಇದು ಜಗತ್ತಿನ ಎಲ್ಲರ ಪ್ರಶ್ನೆನೂ ಹೌದು, ಎಲ್ಲರ ಉತ್ತರನೂ ಹೌದು. ನೀವು ಎಲ್ಲರ ಪರವಾಗಿ ಉತ್ತರ ಕೊಟ್ಟಷ್ಟು ಕರೆಕ್ಟಾಗಿರ್ತದೆ. ನಿಮ್ಮ ಮನೇಲಿ ಯಾರಿಗಾದರೂ ಡಯಾಬಿಟಿಸ್ ಅಥವಾ BP ಅಥವಾ ಇನ್ಯಾವುದೋ ಕಾಯಿಲೆ ಬರಲಿ ಅಂತ ನೀವು ಬಯಸ್ತೀರಾ? ಖಂಡಿತ ಅಲ್ವಾ? ನೆಕ್ಸ್ಟ್ ಪೀಳಿಗೆಗಾದರೂ ಇನ್ನೂ ಬಯಸಲ್ಲ, ಗ್ಯಾರಂಟಿ ಬರಬಾರ್ದು. ಸೊ ಹಾರೈಕೆ ಏನಿರ್ತದೆ ಅಂದರೆ ಈ ಥರದ ಕಾಯಿಲೆಗಳು ಬರಬಾರ್ದು ಅಂತ. ಈ ಥರದ್ದು ಬಿಡಿ, ಒಂದು ಜ್ವರ ಬರಲಿ ಅಂತ ಏನಾದರೂ ಬಯಸ್ತೀರಾ? ಬಯಸಲ್ಲ. ಓಕೆ, ಹಾಗಾದರೆ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಜನರ ಬಯಕೆ ಇದೆ ಅಂತಾದರೆ, ರೋಗಗಳು ಯಾರಿಗೂ ಬೇಡ ಅಂತಾದರೆ, ಈ ಪಾರ್ಟಿ ಆಸ್ಪತ್ರೆಗಳು ಹೆಚ್ಚಾಗ್ತಾ ಇದ್ದಾವಲ್ಲ, ಏನಾಗ್ಬೋದು ಮುಂದೆ ಅದ್ರ ಭವಿಷ್ಯ ಅಂತ. ಎಲ್ಲರೂ ನಂಗೆ ಬೇಡ, ಡಿಸೀಸ್ ಬೇಡ ಇಷ್ಟಕ್ಕೆ ನಿಲ್ಲಿಸಿಲ್ಲ ನೋಡಿ ಅಲ್ವಾ? ಪ್ರಯತ್ನ ಮಾಡ್ತಾ ಇದ್ದಾರಾ? ಡಿಸೀಸ್ ಬರಬಾರ್ದು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ತಾನೆ? ಸಾಕಷ್ಟು ಜನ ಡಿಸೀಸ್ ಬರಬಾರ್ದು ಅನ್ನೋದಕ್ಕೆ ನಾನು ಈ ನ್ಯೂಟ್ರಿಷನ್ ಫುಡ್ ತೊಗೋತಾ ಇದ್ದೀನಿ, ಈ ಥರ ಜಿಮ್ಗೆ ಹೋಗ್ತಾ ಇದ್ದೀನಿ, ಈ ಥರ ವ್ಯಾಯಾಮ ಮಾಡ್ತಾ ಇದ್ದೀನಿ, ನನಗೆ ಡಿಸೀಸ್ಗಳು ಬರಬಾರ್ದು ಅನ್ನೋ ಪ್ರಯತ್ನ ಆಲ್ಮೋಸ್ಟ್ ಎಲ್ಲರಲ್ಲೂ ಕಾಣ್ತಾ ಇದೆ. ಕೆಲವರು ಜಂಕ್ ತಿನ್ನೋದು ಅದೆಲ್ಲ ಇಟ್ಕೊಂಡು ಹೊರತಾಗಿನೂ ಭಾಳಷ್ಟು ಜನ ಅದ್ರ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ಇದು ಏನು ಸೂಚಿಸುತ್ತೆ ಅಂದರೆ, ಇವಾಗ ನೀಟ್ ಬಗ್ಗೆ ಇವತ್ತು ರಿಸಲ್ಟ್ ಬರ್ತೀನಿ, ಇನ್ನೇನು ಬರುತ್ತೆ ಅಂತಿದೆ. ಇವತ್ತು ನೀಟ್ ಬಂದು ಈ ವರ್ಷ ಅಡ್ಮಿಷನ್ ಆದರೆ ಇನ್ನು 10 ವರ್ಷಕ್ಕೆ ಫೀಲ್ಡಿಗೆ ಬರುವಂಥದ್ದು ಡಾಕ್ಟರ್ ಆಗಿ. 5 ವರ್ಷಕ್ಕೆ 6 ವರ್ಷಕ್ಕೆ MBBS ಮುಗಿಬಹುದು. ಆದರೆ MD ಮಾಡಿದರೆ ಇಲ್ಲ ಅಂದರೆ BMS ಮುಗಿಬೋದು, MD ಮಾಡಿಲ್ಲ ಅಂದರೆ. ಸೊ ಅಷ್ಟೊಂದು ಎಸ್ಟಾಬ್ಲಿಷ್ ಮಾಡೋಕ್ಕಾಗಲ್ಲ. ಒಟ್ಟಾರೆ ಒಂದು 10 ವರ್ಷ ಆದಮೇಲೆ ಈಗ ಫೀಲ್ಡಿಗೆ ಬರ್ತೀವಿ. ಇನ್ನು 10 ವರ್ಷದ ನಂತರ ಆಸ್ಪತ್ರೆಗಳು, ರೋಗಗಳು ಹೇಗಿರುತ್ತೆ ಅನ್ನೋದು ನಾವು ಜಡ್ಜ್ ಮಾಡಿ ಇವತ್ತು ನಾವು ಅದಕ್ಕೆ ಎಂಟ್ರಿ ಆಗಬೇಕೆ ಹೊರತು, ಈಗೆಲ್ಲ ಶೇರ್ ಮಾರ್ಕೆಟ್ ಭಾಳ ಜನ ನೋಡ್ತಾರೆ. ಈಗ ಕಡಿಮೆ ಇರೋದನ್ನು ತೊಗೊಂಡು ದೊಡ್ಡದಾಗಿ 10 ವರ್ಷದ ನಂತರ ಏನಾಗುತ್ತೆ ಅಂತ, ಈಗಲೇ ಬೆಳೆದಿರುವಂಥದ್ದನ್ನು ತೊಗೊಂಡು ಹೋದರೆ ಮುಂದೆ ಏನಾಗುತ್ತೆ ಅಂತ. ನಾನು ಜಗತ್ತಿನ ಆರೋಗ್ಯದ ದೃಷ್ಟಿಯಲ್ಲಿ ಜಗತ್ತು ಏನನ್ನು ಹುಡುಕ್ತಾ ಇದೆ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ರೋಗರಹಿತವಾದ ಕುಟುಂಬವನ್ನು ಬಯಸ್ತಾ ಇದೆ ಎಲ್ಲರೂ. ಮತ್ತು ನಾನು ರೋಗರಹಿತವಾಗಿರಬೇಕು, ಮಕ್ಕಳು ರೋಗರಹಿತವಾಗಿರಬೇಕು. ಸೊ ಈಗ ನೋಡಿ ನಮ್ಗೆ ಎಷ್ಟು ಆಗ್ತಾ ಇದೆ ಅಂದರೆ, ಗರ್ಭ ಸಂಸ್ಕಾರ ತೊಗೊಳ್ತಾ ಇದೆ, ಎಷ್ಟು ಜನ ತೊಗೊಳ್ತಾ ಇದ್ದಾರೆ ಗರ್ಭ ಸಂಸ್ಕಾರ. ಅದರ ಅರ್ಥ ಏನು? ಮಗುವಿನ ಆರೋಗ್ಯ ಏನೂ ತೊಂದರೆ ಬರಬಾರ್ದು ಅನ್ನೋದು. ಹೌದಾ? ಸೊ ಅಂದರೆ ಆ ಲೆವೆಲಲ್ಲೇ ನಾವು ಪ್ರಾರಂಭ ಮಾಡ್ತಾ ಇದ್ದಾರೆ ಜನ ಅಂದರೆ, ಮುಂದೆ ಏನಾಗುತ್ತದು? ಡೆಫಿನೆಟ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಿವೆನ್ಷನ್ಗೆ ಹೋಗುತ್ತೆ, ಟ್ರೀಟ್ಮೆಂಟ್ಗೆ ಹೋಗಲ್ಲ. ಈಗ ನಡೀತಾ ಇರ್ತಕ್ಕಂಥ ಟ್ರೀಟ್ಮೆಂಟ್ಗೋಸ್ಕರ ಅಷ್ಟು ದೊಡ್ಡದಾಗಿ ನಡೀತಾ ಇದೆ. ಈ ಪ್ರಿವೆನ್ಷನ್ಗೆ ಹೋಗುವಂತಹ ಈ ಕಾಲದಲ್ಲಿ ಏನನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಏನನ್ನು ಆಯ್ಕೆ ಮಾಡ್ಕೋಬೇಕು ಅಂತ. ಈ ಮಾನವ ಜನಾಂಗ ಹಿಂದಿನಿಂದ ನೋಡಿದ್ರೆ ಕೆಲವು ವಿಷಯನ ನಂಬ್ತಾ ಬಂತು. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂದೆ ಏನಾಗುತ್ತೆ ಮೆಡಿಕಲ್ ಸೈನ್ಸ್ ಅನ್ನೋದಕ್ಕೆ ಹೇಳಬೇಕು. ಕೆಲವು ವಿಷಯ ಅವ್ರು ಯಾರೋ ಜ್ಯೋತಿಷ್ಯ ಹೇಳಿದರು, ನಾನು ಇದನ್ನು ಆಯ್ಕೆ ಮಾಡಿಕೊಂಡೆ, ತೊಂದರೆ ಆಯಿತು. ಇವ್ರು ಯಾರೋ ಪೂಜೆ ಮಾಡೋಕ್ಕೆ ಹೇಳಿದರು, ಅವ್ರ್ಯಾರೋ ಇದನ್ನು ಮಾಡೋಕ್ಕೆ ಹೇಳಿದರು, ಇವ್ರು ಯಾರೋ ಒಂದು ವಿಡಿಯೋ TVಲಿ ಬಂದು ಹೇಳಿದರು. ಇಂಥದ್ದೆಲ್ಲ ಕೇಳೋದು ಇತ್ತು ಕಾಲ. ಈಗಿನ ಮಕ್ಕಳಿಗೆ ಕೇಳಿದ್ವಿ, ಅದನ್ನು ತಳ್ಳಿಬಿಟ್ಟಿದ್ದಾರೆ, ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಅವರು. ಇದೇನು ಸೈಂಟಿಫಿಕ್ ಅಲ್ಲ ಅನ್ನೋ ಥರ ತಳ್ಳಿಬಿಟ್ಟಿದ್ದಾರೆ. ಅದು ಸೈಂಟಿಫಿಕ್ಕೋ ಹೌದೋ ಅಲ್ವೋ ಅದ್ರ ಬೇರೆ ಚರ್ಚೆ ವಿಷಯ ಅದು. ಆದರೆ ಏನು ಮಾಡ್ತಾರೆ ಅಂದರೆ, ತಮ್ಮ ತರ್ಕಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ನಾನು ಇದನ್ನು ಆಯ್ಕೆ ಮಾಡ್ಕೊತಿದ್ದೀನಿ, ಇದನ್ನು ಹೆಂಗೆ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ. ಹೌದಾ? ಸೊ ಆಯ್ಕೆನ ಇನ್ಯಾರಿಗೂ ಬಿಟ್ಟಿಲ್ಲ. ಸ್ಪಷ್ಟವಾಗಿ ನಾನೇ
ಏನೋ ಜ್ಯೋತಿಷ್ಯ ಹೇಳಿ, ಏನೋ ಇವು ಇರಲಿ, ಗ್ರಹಗತಿ ಹೇಳಿ, ಏನೇ ಇರಲಿ, ನನ್ನ ಆಯ್ಕೆ ಏನು ಅನ್ನೋದೇ ಪ್ರಧಾನವಾಗಿ ಇರ್ತದೆ. ಹಿಂದೆಲ್ಲ ಅಪ್ಪ ಅಮ್ಮ ಮದುವೆ ಮಾಡ್ತಿದ್ರು, ಇಲ್ಲ ಹುಡುಗ ಒಪ್ಪಿದ್ರು ಮದುವೆ ಮಾಡ್ತೀವಪ್ಪ, ಹುಡುಗಿ ಒಪ್ಪಿದ್ರೆ ಸಾಕು. ಸೊ ಎಲ್ಲಿ ಬಂತು ಅಂದರೆ ನನ್ನ ಆಯ್ಕೆಗೆ ಬಹಳಷ್ಟು ವ್ಯಾಲ್ಯೂ ಇದೆ. ಹಾಗಾಗಿ ಸಮಾಜ ಕಟ್ಕೊಳ್ತಾ ಇರೋದು ಏನಂದರೆ, ತಾರ್ಕಿಕವಾಗಿ ನಾವು ಅರ್ಥ ಆಗಲಿಲ್ಲ ಯಾವುದೇ ವಿಷಯ ಅಂದರೆ ನಾವು ಅದನ್ನು ಒಪ್ಕೊಳ್ಳೋಕೆ ತಯಾರಲ್ಲ. ಅವ್ರು ಎಷ್ಟೇ ಹೇಳಿದ್ರು ತಾರ್ಕಿಕವಾಗಿ ನಮಗೆ ಅದು ಸರಿ ಅನಿಸ್ಬೇಕು. ಹೀಗಾಗಿ ಇವತ್ತು ಆ ವಿಷಯದಲ್ಲಿ ಜಗತ್ತು ಎಲ್ಲಿ ಬಂದು ನಿಂತಿದೆ ಅಂದರೆ, ತಾರ್ಕಿಕ ಆಯಾಮನ ಬಹಳ ಸ್ಪಷ್ಟವಾಗಿ ಅವ್ರು ಹೇಳಬೇಕು, ಯಾಕೆ ಅನ್ನೋದಕ್ಕೆ ಸ್ಪಷ್ಟವಾಗಿ ಕಾರಣ ಹೇಳಬೇಕು. ಹೀಗೆ ಸ್ಪಷ್ಟವಾಗಿ ಕಾರಣ ಹೇಳಿದರೆ ಪೂಜೆನೂ ಮಾಡ್ತದೆ, ಜ್ಯೋತಿಷನೂ ನಂಬ್ತಾರೆ, ಎಲ್ಲದೂ ಹೇಳ್ತಾರೆ. ಆ ಕಾರಣ ಹೇಳ್ದೇ ಇದ್ರ ಮಾಡಿ ನಾನು ಹೇಳ್ತೀನಿ ಅಂದರೆ ನಂಬರ್ಲಿಕ್ಕಲ್ಲ. ಹೌದಾ? ಇದು ಹೇಗೆ ಬಂದಿದೆಯೋ ಇದೇ ರೀತಿ ಈಗ ಡಿಸೀಸಿಗೆ ಬರ್ತಾ ಇದೆ. ನಾನು ಹೇಳ್ತೀನಿ ಗೋಧಿ ತಿನ್ನು, ಡಯಾಬಿಟಿಸ್ ಕಮ್ಮಿ ಆಗುತ್ತೆ. ಸಂಶೋಧನೆ ಮಾಡಿದರೆ, ವಿಜ್ಞಾನಿಗಳು ಹೇಳಿದ್ದಾರೆ, ವೈದ್ಯರು ಹೇಳಿದ್ದಾರೆ ಅಂತ ನಂಬಿ ಅದನ್ನು ತಿನ್ಕೊಂಡು ಅದ್ರ ಅರ್ಥ ಏನಾಗಿದೆ? ಈಗ ಗೋಧಿ ತಿಂದರೆ ಡಯಾಬಿಟಿಸ್ ಕಮ್ಮಿ ಆಗಿದೆಯಾ? ಆಗಿಲ್ಲ. ಬರೋದು ನಿಂತಿದೆಯಾ? ನಿಂತಿಲ್ಲ. ಹೆಚ್ಚಾಗ್ತಾ ಇದೆಯಾ? ಖಂಡಿತ ಆಗ್ತದೆ. ಸೊ ಅದು ಸುಳ್ಳು ಅಂತ ಗೊತ್ತಾದ ಮೇಲೆ ನಾನ್ ಮೆಡಿಕೋಸ್ ತುಂಬ ಜೋರಾಗಿ ಅದನ್ನು ಪ್ರಮೋಟ್ ಮಾಡ್ತಾರೆ. ಗೋಧಿ ತಿನ್ನಬೇಡಿ ಅಂತ ಜೋರಾಗಿ ಪ್ರಮೋಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಮೆಡಿಕೋಸು ಕೂಡ ಇಲ್ಲ ಚಪಾತಿ ಸ್ವಲ್ಪ ಕಡಿಮೆ ತಿನ್ನಿರಿ ಪರವಾಗಿಲ್ಲ, ಸಿರಿಧಾನ್ಯಕ್ಕೆ ಬನ್ನಿ ಅಂತ. ಅಂದರೆ ಸಂಶೋಧನೆಗಳ ಹೊರತಾಗಿನೂ ಮನುಷ್ಯ ಏನು ಮಾಡ್ತಾನೆ, ತನ್ನ ತರ್ಕಕ್ಕೆ ನಿಲ್ಕಬೇಕೀಗ. ಇವರೆಲ್ಲ ಪೇಡ್ ಸಂಶೋಧನೆಗಳಿದಾವೆ ಅಂತಲೂ ಗೊತ್ತಾಗ್ತಾ ಇದೆ ಈಗ. ಹೌದಾ? ಸೊ ಇವೆಲ್ಲ ಕೊಲೆಸ್ಟ್ರಾಲು, ತುಪ್ಪ ತಿನ್ನಬೇಡಿ, ಇವೆಲ್ಲವೂ ಏನು ಇದ್ವಲ್ಲ, ಇವೆಲ್ಲ ಕನ್ಫ್ಲಿಕ್ಟನ್ನು ತೆಗೆದು ಹಾಕ್ತಾ ಇದ್ದಾರೆ ಈಗ ಚೆನ್ನಾಗಿ. ಗಾಣದ ಎಣ್ಣೆ ಬಳಸೋದು, ಎಣ್ಣೆ ಕೊಲೆಸ್ಟ್ರಾಲ್ ಇಲ್ಲದೆ ಇರೋಂಥ ಎಣ್ಣೆಯನ್ನು ಬಿಟ್ಟು ಗಾಣದ ಎಣ್ಣೆ ಬರ್ತಾ ಇರೋದು, ಇವೆಲ್ಲ ಏನು ಹೇಳುತ್ತೆ ಅಂದರೆ ನನ್ನ ಹೆಲ್ತ್ ಚೆನ್ನಾಗಿರ್ಬೇಕು. ಅವ್ರು ಏನೋ ಹೇಳ್ತಾರೆ ಅಂತ ನಂಬಲ್ಲ. ಸೊ ಅವನೇನೋ ಹೇಳಿದ್ದನ್ನು ನಂಬೋದನ್ನು ಬಿಟ್ಟು, ಜ್ಯೋತಿಷವನ್ನೆಲ್ಲ ಹೆಂಗೆ ಬಿಟ್ಟು, ಹಾಗೆ ಈ ಸಂಶೋಧನೆಗಳ ಹಿಂದಿರುವಂಥದ್ದನ್ನು ಅರ್ಥ ಮಾಡಿಕೊಂಡು ಈಗ ಅದಕ್ಕೆ ಬರ್ತಾ ಇದ್ದಾರೆ ಅಂದರೆ ನಾನು ಆರಾಮಾಗಿರ್ಬೇಕು. ಹಾಗೆ ನಿಮ್ಮ ಮನೇಲೂ ನೀವು ಆರಾಮಾಗಿರ್ಬೇಕು ಅನ್ಕೋತೀರಾ, ನಿಮ್ಮ ಮಕ್ಕಳು, ಮನೆಯವರು, ತಂದೆ ತಾಯಿ ಎಲ್ಲ ಆರೋಗ್ಯವಾಗಿರಬೇಕು ಅಂತ ಬಯಸೋರು ಆರೋಗ್ಯವನ್ನು ಹುಡುಕ್ತಾ ಇದ್ದೀವಿ. ಸತ್ಯವಾಗಿ ಎಲ್ಲಿದೆ ಅಲ್ಲೇ ಹುಡುಕ್ತಾ ಇದ್ದೀವಿ. ಸೊ ಇಲ್ಲಿ ತನಕ ಏನು ನಡೆದು ಬಂತೋ ಈ ರೀತಿ ಮುಂದೆ ಇರಲ್ಲ. ಇದು ನೀವು ತಾರ್ಕಿಕವಾಗಿರೋ ವಿಚಾರ ಮಾಡಿ, ಭವಿಷ್ಯತ್ತನ್ನಾರು ವಿಚಾರ ಮಾಡಿ, ಹಿಂಗಿರಲ್ಲ. ನಾನು ಆಸ್ಪತ್ರೆಗೆ ಹೋಗಿ ಖರ್ಚು ಮಾಡೋಕ್ಕೆ ಯಾರೂ ಇಷ್ಟಪಡಲ್ಲ. ಸೊ ನಾನೇನು ಮಾಡಬೇಕು? ಪ್ರಿವೆನ್ಷನ್ ಆಗಿರಬೇಕು, ಡಿಸೀಸ್ ಬರದಂಗೆ ನೋಡ್ಕೋಬೇಕು. ಅದು ಕೂಡ ನ್ಯೂಟ್ರಸ್ಯೂಟಿಕಲ್ಸ್ ಅಂತೆ ಇದಂತೆ ಮಾಡ್ಬಿಟ್ಟು ಅಲ್ಲೂ ವ್ಯಾಪಾರ ಮಾಡ್ಕೊಂಡು ಅದನ್ನು ಕೂಡ ಹೈಪ್ ಮಾಡ್ಕೊಂಡು ಅದು ಕೂಡ ಸರಿ ಐತೆ. ಕೆಲವೇ ವರ್ಷದಲ್ಲಿ ಅದು ಕೂಡ ಸರಿ ಐತೆ. ಏನಾದರೂ ಉಳಿಯುತ್ತೆ ಅಂದರೆ ಸತ್ಯವಾದದ್ದು ಮಾತ್ರ ಉಳಿಯುತ್ತೆ. ನಾವೀಗ ನೋಡ್ತಾ ಇದ್ದೀವಿ, ಈ 23 ವರ್ಷದಲ್ಲಿ ಆಯುರ್ವೇದ ಪ್ರಾರಂಭ ಮಾಡಿದಾಗ ಹೇಗಿತ್ತು, ಇವತ್ತು ಎಷ್ಟು ಡಿಮ್ಯಾಂಡ್ ಇದೆ. ಇವತ್ತೊಂದು ಕನ್ಸಲ್ಟೇಷನ್ಗೆ ಯಾರು ತೊಗೋಬೇಕು ಅಂದರೆ ಎಷ್ಟು ಟೈಮ್ ತೊಗೋಬೇಕು, ಎಷ್ಟು ಡಿಮ್ಯಾಂಡ್ ಇದೆ. ಆಯುರ್ವೇದಕ್ಕೋಸ್ಕರ ಎಷ್ಟು ಜನ ಮುಂದೆ ಬಂದು ತೊಗೊಳಕ್ಕೆ ನೋಡ್ತಾ ಇದ್ದಾರೆ. ಸೊ ಇದು ಯಾಕೆ ಹಿಂಗೆ ಆಗ್ತಾ ಇದೆ ಅಂದರೆ, ಜಗತ್ತಿನಲ್ಲಿ ಹೇಳಿ 5 ಪಟ್ಟು ಆಯುರ್ವೇದದ ಇದು ಹೆಚ್ಚಾಗಿದೆ. ಅಂದರೆ ಬಿಸ್ನೆಸ್ ಹೆಚ್ಚಾಗಿದೆ. ಅದೆಲ್ಲದು ಯಾರು ಆಯುರ್ವೇದದವರಲ್ಲ, ಆಯುರ್ವೇದ ಹೆಸರಲ್ಲಿ ಬಿಸ್ನೆಸ್ಗಳು 5 ಪಟ್ಟು ಹೆಚ್ಚಾಗಿದೆ. ಫಾರ್ಮಾಸ್ಯೂಟಿಕಲ್ಸ್, ಪ್ರತಿ ಫಾರ್ಮಾಸ್ಯೂಟಿಕಲ್ಲು ಅಂದರೆ ಅಲೋಪತಿ ಔಷಧಿಗಳನ್ನು ತಯಾರು ಮಾಡ್ತಕ್ಕಂಥ ಆಲ್ಮೋಸ್ಟ್ ಫಾರ್ಮಾಸ್ಯೂಟಿಕಲ್ಸ್ ಆಯುರ್ವೇದ ಔಷಧಿ ಫ್ಯಾಕ್ಟರಿ ಹಾಕಿ ಅವನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಕರೆಕ್ಟಾಗಿ ಗೆಸ್ ಮಾಡ್ತಾರೆ ಏನಾಗುತ್ತೆ, ಮುಂದಿನ ಜರ್ನಿ ಏನಾಗುತ್ತೆ. ಹೌದಾ? ಸೊ ಈ ಅರ್ಥದಲ್ಲಿ 5 ಟೈಮ್ಸ್ ಜಾಸ್ತಿ ಆಗಿದೆ ಮೆಡಿಸಿನ್ ಸೇಲ್ಸು, ಫಾರ್ಮಾಸ್ಯೂಟಿಕಲ್ ಆಯುರ್ವೇದ ಫಾರ್ಮಾಸ್ಯೂಟಿಕಲ್. ಇದೇನು ಹೇಳುತ್ತೆ ಅಂದರೆ ಹೆಚ್ಚು ಆಯುರ್ವೇದ ಕಡೆಗೆ ಇಂಡಸ್ಟ್ರಿಯವ್ರು ಕೂಡ ಇದು ವಿಚಾರ ಮಾಡ್ತಾರೆ ಅಂದರೆ ಹೀಗಿದೆ ಅಂತ. ಇನ್ನೊಂದು ಜನರು ಆರೋಗ್ಯದ ಕಡೆ ನುಗ್ತಾರೆ. ಹಂಗಾರೆ ಇದಕ್ಕೆ ಸೊಲ್ಯೂಷನ್ ಎಲ್ಲಿ ಸಿಗ್ತದೆ ಮುಂದೆ ಅಂತ, ಇದು ಇಂಪಾರ್ಟೆಂಟ್. ಸೊಲ್ಯೂಷನ್ ಹಂಗಾರೆ ನ್ಯೂಟ್ರಸ್ಯೂಟಿಕಲ್ ಸಿಗ್ತದಾ, ಫಾರ್ಮಾಸ್ಯೂಟಿಕಲ್ಸಲ್ಲೇ ಸಿಗ್ತದಾ, ಅಥವಾ ಬರೀ ಯೋಗ ಮಾಡೋದ್ರಿಂದ ಸಿಗ್ತದಾ, ಪ್ರಾಣಾಯಾಮ ಮಾಡೋದು, ಸೊ ಎಲ್ಲಿ ಸಿಗುತ್ತದೆ ಈಗ ಸೊಲ್ಯೂಷನ್ನು? ಅದು ಇವತ್ತಿನ ಎಪಿಸೋಡಿನ ಇಂಪಾರ್ಟೆಂಟ್. ಎಲ್ಲಿ ಸಿಗುತ್ತೆ ಅಂದರೆ ಪರಿಪೂರ್ಣವಾದ ಆರೋಗ್ಯಯುತ ಜೀವನ ಸಿಗೋದು ಆಯುರ್ವೇದ ಯಾವುದೋ ಒಂದು ಬೇಸ್ ಮೇಲೆ ತನ್ನನ್ನು ಕಟ್ಕೊಂಡಿಲ್ಲ. ಹೋಲ್ ಸೈನ್ಸ್, ಫುಲ್ ಸೈನ್ಸ್, ಅದು ಕಂಪ್ಲೀಟಾಗಿ ಇರೋವಂಥದ್ದು. ಎಲ್ಲಿಂದ ಸ್ಟಾರ್ಟ್ ಮಾಡುತ್ತೆ ನಮ್ಮ ಹೆಲ್ತನ್ನು ಅಂದರೆ, ಗರ್ಭಾಂಕುರ ಆಗೋ ಟೈಮಲ್ಲಿಂದ ಸ್ಟಾರ್ಟ್ ಮಾಡಿ ಜೀವನ ಎಂಡ್ ಆಗೋ ತನಕ ಆಯುರ್ವೇದ ಹೇಳ್ಕೊತಾರೆ. ಅಲ್ಲಿ ಸ್ಪಷ್ಟವಾಗಿ ಹೇಳೋದು ರೋಗರಹಿತವಾದ ಅವಸ್ಥೆನೇ. 4 ಡಿಸೀಸ್ ಹೇಳ್ತಾರೆ ಆಯುರ್ವೇದದಲ್ಲಿ, ಇಂಪಾರ್ಟೆಂಟ್ 4 ಡಿಸೀಸ್ ಹೇಳ್ತಾರೆ. ಕ್ಷುತೃಷ್ಣ, ಜರ, ಮರಣ ಅಂತ. ಅಂದರೆ ಹಸಿವು, ಬಾಯಾರಿಕೆ, ಇವೆರಡು ರೋಗಗಳು. ಬಿಟ್ಟರೆ ಗೊತ್ತಾಗುತ್ತೆ ಹಸಿವು ತಿನ್ನೋದು ಬಿಟ್ಟರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ದುಃಖ ಕೊಡ್ತದಲ್ಲ, ಹಸಿವು, ಬಾಯಾರಿಕೆ. ಮುಪ್ಪು, ಮರಣ. ಡಿಸೀಸ್ ಎಲ್ಲೂ ಸೇರಿಸಲೇ ಇಲ್ಲ. 4 ಹಸಿವು, ಬಾಯಾರಿಕೆ, ಮುಪ್ಪು, ಮರಣ. ಇವಿಷ್ಟೇ. ರೋಗನ ಸೇರಿಸಲಿಲ್ಲ, ಅದಾಗತ್ತೇ ಇಲ್ಲ. ಅದು ಸಹಜವಾದ ಜೀವನದಲ್ಲಿ ಒಂದು ಭಾಗ ಅಲ್ಲ. ಇವು ಮಾತ್ರ ಸಹಜವಾದ ಜೀವನದಲ್ಲಿ ಭಾಗಗಳು. ಸೊ ಒಂದು ಅಸಹಜವಾದ ರೋಗಗಳನ್ನು ಒಂದು ರೋಗ ಇದ್ದದನ್ನು 100 ರೋಗಗಳನ್ನು ಉತ್ಪತ್ತಿ ಮಾಡಿ ಅದನ್ನು ಔಷಧಿ ಕಂಡುಹಿಡಿದು ಔಷಧಿ ಮಾಡಿ ಇವತ್ತು ದುಡಿದ 25% ಔಷಧಿಗೆ ಇಟ್ಟು ಹಾಸ್ಪಿಟ್ಲಿಗೆ ಇಟ್ಟು ಇವತ್ತು ಆಸ್ಪತ್ರೆಗೆ ಹೋದರೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಆಸ್ಪತ್ರೆಗೆ ಹೋದರೆ
ಡಿಸೀಸ್ ಏನು ಕ್ಯೂರ್ ಆಗಲ್ಲ, ಹೌದು ಮೆಡಿಸಿನ್ಸ್ ಬರ್ತದೆ. ಹೌದು ಎಲ್ಲಿವರೆಗೂ ಅಂದ್ರೆ ಲೈಫ್ ಟೈಮ್ ಮೆಡಿಸಿನ್ ಬರ್ತದೆ. ಹೌದಾ? ಅಂಥದಕ್ಕಾಗಿ ಒಂದು ಮೆಡಿಕಲ್ ಶಾಪ್ ನಮ್ಮ ಮನೆಗೆ ಬರ್ತದೆ. ಆಸ್ಪತ್ರೆಯಲ್ಲಿ ಆರೋಗ್ಯ ಸಿಗಲ್ಲ, ಮೆಡಿಸಿನ್ ಸಿಗುತ್ತೆ. ಮೆಡಿಸಿನ್ ಸಿಗುತ್ತೆ. ಇದು ಎಲ್ರಿಗೂ ಅರ್ಥ ಆಗೋ ಕಾಲ ಏನು ದೂರ ಇಲ್ಲ, ಯಾರೇನು ತಟ್ಟರಲ್ಲ, ಎಲ್ರಿಗೂ ಅರ್ಥ ಆಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ತುಂಬ ಇನ್ವೆಸ್ಟ್ ಮಾಡಿ ಆಸ್ಪತ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಕಟ್ಟೋಣ, ದೊಡ್ಡದಾಗಿ ಬಳಸೋಣ ಅಂತ ಹೇಳಿ ಏನಾದರೂ MBBS ಆಯ್ಕೆ ಮಾಡಿಕೊಂಡ್ರೆ 10 ವರ್ಷದ ನಂತರ ಅದರ ಭವಿಷ್ಯತ್ತು ಏನಿರ್ತದೆ ಅಂತ. ಆಯುರ್ವೇದ ಆಯ್ಕೆ ಮಾಡಿಕೊಂಡ್ರೆ ಏನಿರ್ತದೆ? ಆಯುರ್ವೇದ ಆಯ್ಕೆ ಮಾಡಿಕೊಂಡ್ರೆ ಜನರೆಲ್ಲ ಬರ್ತಾ ಇರೋದು ಹಾಸ್ಪಿಟಲ್ ಫ್ರೀ ಲೈಫಿಗೆ, ಹೌದು ಹಾಸ್ಪಿಟಲ್ ಔಷಧಿ ರಹಿತ ಜೀವನಕ್ಕೆ ಬರ್ತಾ ಇದೆ. ಔಷಧಿ ರಹಿತ ಜೀವನ ಆಯುರ್ವೇದ ಔಷಧಿ ಹೇಳೇ ಇಲ್ಲ, 4 ಹೇಳಿದೆ. ಹೌದು ಔಷಧಿ ಮತ್ತೆ ಯಾಕೆ ಹೇಳಿದೆ ಅಂದರೆ 2ನೇ ಪಾರ್ಟ್ ಬಂದರೆ ಏನು ಮಾಡಬೇಕು ಅನ್ನೋದು ಕೇಳಿದೆ. ಸೊ ಈ ಸಂದರ್ಭದಲ್ಲಿ ಎಲ್ಲ ಆಯುರ್ವೇದ ವೈದ್ಯರಿಗೆ ಏನಿದಾರೋ ಇಷ್ಟು ಜನ ಸಾಲದು ಬಿಡ್ತಾರೆ ಜಗತ್ತಿಗೆ. ಈಗೇನು ಸಾಕಷ್ಟು ಕಾಲೇಜುಗಳಿತ್ತು ಇದ್ರೂ ಕೂಡ ಜಗತ್ತಿಗೆ ಶಾರ್ಟ್ ಬಿಡ್ತಾರೆ. ನೀವೊಂದು ಪ್ರಶ್ನೆ ಹೇಳ್ಬೋದು, ಈಗ ಇಷ್ಟೆಲ್ಲ ಇದ್ದು ಕೂಡ ಆಯುರ್ವೇದ ಇಷ್ಟ್ಯಾಕೆ ಹಿಂದಿದೆ, ಯಾಕೆ ಪ್ರಾಕ್ಟಿಷನರ್ ಆಯುರ್ವೇದ ಮಾಡ್ತಿಲ್ಲ ಅಂತೆಲ್ಲ ಕೇಳ್ಬೋದು. ಇದಕ್ಕೆ ನಾ ಈ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಒಂದು ಕಿವಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಯುರ್ವೇದ ಇಸ್ ಹ್ಯೂಜ್ ಸೈನ್ಸ್, ತುಂಬ ಆಳವಾದ್ದು ಸೈನ್ಸ್ ಅದು. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಶಾರ್ಪ್ ಬ್ರೈನ್ ಬೇಕು. ಸುಮ್ಮನೆ ನನಗೆ ಅದು ಸಿಗಲಿಲ್ಲ ಅದಕ್ಕೆ ಇಲ್ಲಿ ಬಂದೆ ಅನ್ನೋ ಹಂಗೆ ಸೇರ್ಕೊಂಡಿರೋದ್ರಿಂದನೇ ಆಯುರ್ವೇದ ಇವತ್ತು ಅರ್ಥ ಆಗ್ತಾ ಇದೆ. ಪಾಠ ಮಾಡೋರು, ಜಾಯ್ನ್ ಆದವರು, ನನಗೆ MBBS ಸಿಗಲಿಲ್ಲ ಅದಕ್ಕೆ ಆಯುರ್ವೇದ ಬಂದೆ, MBBS ಸಿಗಲಿಲ್ಲ, ಇನ್ನೊಂದೇನೋ ಸಿಗಲಿಲ್ಲ, ಅದು ಕಾಲೇಜಲ್ಲಿ ಡೊನೇಷನ್ ಸಿಕ್ತು ಅದಕ್ಕೆ ಬಂದೆ. ಈ ಥರದ ಆಯ್ಕೆ ಆಗಿರೋದ್ರಿಂದ ಸೈನ್ಸೇ ತಪ್ಪಾಗಿದೆ ಅಂತ, ಅದ್ರಾಗೇನು ಇಲ್ಲ ಅಂತ. ಅದ್ರಾಗೇನು ಇಲ್ಲ ಅಂತ ಅಥೆಂಟಿಕ್ ಆಗಿ ಹೇಳ್ಬೇಕಾಗಿರೋದು ಯಾರು ಅಂದರೆ ಯಾರು ಅದರಲ್ಲಿ ತುಂಬ ಮುಳುಗಿದಾರೋ, ಶಾರ್ಪ್ ಇದ್ರೆ ಮಾತ್ರ ಆ ಕಾನ್ಸೆಪ್ಟ್ ಅರ್ಥ ಆಗ್ತದೆ. ಈಗ ನೀವೆಲ್ಲ ಕೇಳಿರ್ಬೋದು, ಒಂದು 6 ತಿಂಗಳು ಡಾಕ್ಟ್ರಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡಿ ಬಂದುಬಿಟ್ರೆ ಹಳ್ಳಿಲಿ ಬಂದು ಅವರ ಪ್ರಾಕ್ಟೀಸ್ ಮಾಡ್ಬೋದು. 6 ತಿಂಗಳು ಸಾಕು, ಅದ್ರಾಗಿರೋ ಔಷಧಿಗಳಷ್ಟು. ಅದು ಆಯುರ್ವೇದ ಹಂಗಾಗಲ್ಲ. ಶಾರ್ಪ್ ಇರಬೇಕು. ಒಂದು 3-4 ವರ್ಷ ಅದರಲ್ಲಿ ಆಯುರ್ವೇದ ಮುಗಿದ ಮೇಲೆ ಒಂದು 3-4 ವರ್ಷ ಅದರೊಳಗೆ ಇರಬೇಕು. ಆವಾಗ ಆಯುರ್ವೇದ ಇದು ಅರ್ಥ ಆಗುತ್ತೆ. ಹಾಗಾಗಿ ಟಾಪರ್ಸಿಗೆ ನಾನು ಆಹ್ವಾನ ಕೊಡ್ತಾ ಇದ್ದೀನಿ, ದಯಮಾಡಿ ಆಯುರ್ವೇದ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಭವಿಷ್ಯತ್ತು ಎಷ್ಟು ಅದ್ಭುತವಾಗಿರ್ತದೆ ಅಂದರೆ, ನಿಮಗೆ ಕೀರ್ತಿ ಬೇಕಾ ನೋಡಿ, MBBS ಮಾಡಿ, MD ಮಾಡಿ, ಸ್ಪೆಷಲೈಸೇಷನ್ ಆದರೂ ಕೂಡ ನಿಮ್ಮ ಕೀರ್ತಿ ನಿಮ್ಮ ಊರಿಗೆ ಸೀಮಿತ, ಭಾಳ ಅಂದರೆ ನಿಮ್ಮ ಜಿಲ್ಲೆಗೆ ಸೀಮಿತ. ಅದರ ಆಚೆ ಅಮೆರಿಕದಲ್ಲಿ ಏನು ಬರಲ್ಲ. ಬರೀ BAMS ಮಾಡಿದವರು ಇವತ್ತು ನಮ್ಮ ಸಂಸ್ಥೆಯಲ್ಲಿ ನೋಡಿ, ನವೀನ್ ಶರ್ಮಾ ಇದ್ದಾರೆ, ನಾನಿದ್ದೀನಿ, ಜಗತ್ತಿನ ಮೂಲೆಗೂ ಪೇಷಂಟ್ಸು ಬರ್ತಾರೆ. ಅಂದರೆ ಬರೀ BAMS ಆದರೆ ಜಗತ್ತಿಗೆ ಯಾವ ಲೆವೆಲ್ಗೆ ರೀಚ್ ಆಗ್ಬೋದು ಅಂತ. ಇನ್ನು 10 ವರ್ಷದ ನಂತರ ಹೇಗಿರ್ಬೋದು, ಇವತ್ತು ಹೇಗಿದ್ರೆ. ಸೊ ನಿಮ್ಮ ಕೀರ್ತಿ ತಗೊಂಡ್ರು ಹಾಗಿದೆ, ಆರ್ಥಿಕವಾಗಿ ಡೆಫಿನೆಟ್ಲಿ ಇದೆ, ತುಂಬ ದೊಡ್ಡ ಮಟ್ಟದ. ಯಾಕಂದರೆ 5 ಟೈಮ್ಸ್ ಹೀಗಾಗಿದೆ ಅಂದರೆ ಇನ್ 10 ಇಯರ್ಸಿಗೆ ಎಷ್ಟು ಟೈಮ್ಸ್ ಆಗತ್ತಲ್ಲ. ಸೊ ಔಷಧಿ ಕೊಡೋದನ್ನ ಯಾರು ತಗೊಳ್ಳೋದನ್ನ ಯಾರು ಇಷ್ಟಪಡಲ್ಲ ಅಂದರೆ, ನಮ್ಮನ್ನು ಇಷ್ಟಪಡಲ್ಲ ಅಂದರೆ ಜಗತ್ತು ಇಷ್ಟಪಡಲ್ಲ. ಹಾಗಾಗಿ ಸ್ವಸ್ಥ ಸಂರಕ್ಷಣೆಗೆ ಆರೋಗ್ಯವಾಗಿರೋದಕ್ಕೆ ಏನು ಬೇಕೋ ಅದನ್ನು ಹೆಲ್ತ್ ಇನ್ಶೂರೆನ್ಸು ಮಾಡಲ್ಲ. ಮಾಡೋದು ಆಯುರ್ವೇದದಲ್ಲಿ ಸ್ವಸ್ಥ ಪಂಚಕರ್ಮಗಳು, ಸ್ವಸ್ಥ ಕ್ರಿಯೆಗಳು, ಗರ್ಭ ಸಂಸ್ಕಾರಗಳು, ಆಯುರ್ವೇದದ ಜೀವನ ಶೈಲಿ, ಆಹಾರ ಮತ್ತು ಜೀವನ ಶೈಲಿ, ಇಷ್ಟು ಮಾತ್ರ ಇನ್ನು ಪ್ರಚಲಿತಕ್ಕೆ ಬರುವಂಥದ್ದು. ಇದು ಮಾತ್ರ ಭವಿಷ್ಯತ್ತಿರುವಂಥದ್ದು. ಹಾಗಾಗಿ ಟಾಪರ್ಸಿಗೆ ಫಸ್ಟ್ ಪ್ರಯಾರಿಟಿ ಆಯುರ್ವೇದ ಆಗಿ ಬರಬೇಕಾದಂತಹ ಕಾಲ ಬರ್ತದೆ, ಗ್ಯಾರಂಟಿ ಬರ್ತದೆ. ಗ್ಯಾರಂಟಿ ಇನ್ನೊಂದು 5 ಇಯರ್ಸ್ ಮೇಲೆ ಟಾಪರ್ಸ್ ಆಯುರ್ವೇದನ ಸೆಲೆಕ್ಟ್ ಮಾಡ್ಕೊಳ್ಳೋ ಕಾಲ ಬರ್ತದೆ. ನೀವು ಈಗ ಮಾಡಿಕೊಂಡ್ರೆ ಬಿಗಿನರ್ಸ್ ಆದರೆ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಾಧ್ಯತೆ ಇದೆ. ನಾವೀಗ ಎಷ್ಟು ಎಕ್ಸ್ಪೆನ್ಷನ್ ಮಾಡೋದು ಸಾಧ್ಯ ಅಷ್ಟು ನಮಗೆ ಲೋಡ್ ಇದೆ. ಈಗ ನಮ್ಮಲ್ಲಿ 5 ಸೆಂಟರ್ಗಳಿದೆ, ಹಿಮಾಚಲದಲ್ಲಿದೆ, ರಾಜಸ್ಥಾನದಲ್ಲಿದೆ, ಕರ್ನಾಟಕದಲ್ಲಿ 3 ಸೆಂಟರ್ಗಳಿದೆ. ಇನ್ನೂ ಸಾಲ್ತಿಲ್ಲ. ಇನ್ನು ಎಕ್ಸ್ಪೆನ್ಷನ್ ಎಷ್ಟು ಮಾಡಿದ್ರು ಅದಕ್ಕೆ ಹಿಡಿತಾ ಇದೆ. 25 ವರ್ಷದ ಹಿಂದೆ ಇದ್ದಿದ್ದಿಲ್ಲ. ನಾನು 23 ವರ್ಷದ ಹಿಂದೆ ಪ್ರಾರಂಭ ಮಾಡಿದಾಗ ಈ ಇದಿರಲಿಲ್ಲ. ಒಂದು ಕ್ಲಿನಿಕ್ ಇದ್ದರೆ ಅದಕ್ಕೆ ಬರೋರೇ ಕಮ್ಮಿ ಇದೆ. ಸೊ ಇನ್ನು 10 ವರ್ಷದ ನಂತರ ಒಂದು ಊರಲ್ಲೇ 20-30 ದೊಡ್ಡ ಹಾಸ್ಪಿಟಲ್ ಆಯುರ್ವೇದ ಆದರೂ ಕೂಡ ಅದಕ್ಕೆ ಬೇಡಿಕೆ ಇರುವಂಥ ಒಂದು ಕಾಲ. ಯಾಕಂದರೆ ಆರೋಗ್ಯ ಇರಬೇಕು ಅಂತ. ಹಾಗಾಗಿ ಈ ಎಪಿಸೋಡಿನ ಉದ್ದೇಶನೇ ಅದು. ಓಕೆ, ಈ ನೀಟ್ ಎಕ್ಸಾಮ್ ರಿಸಲ್ಟ್ ಬಂದರೆ ನೀವು ಆಫರ್ ಕೊಡ್ತೀರಾ ಟಾಪರ್ಸಿಗೆ ಆಯುರ್ವೇದನೇ ಸೆಲೆಕ್ಟ್ ಮಾಡಿ ಅಂತೇಳಿ. ಅವ್ರಿಗೆ ಕೆಲವೊಂದು ಗೊಂದಲ ಇರುತ್ತವೆ. ಮುಂದೆ ನಾವು ಸೆಲೆಕ್ಟ್ ಮಾಡಿದ್ಮೇಲೆ ನಮಗೆ ನೆಕ್ಸ್ಟ್ ಆಪ್ಷನ್ಸ್ ಯಾವ ರೀತಿ ಇರುತ್ತೆ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ರೆ, ಬಟ್ ಇನಿಷಿಯಲ್ ಸ್ಟೇಜಲ್ಲಿ ಅವರಿಗೆ ಚಾಲೆಂಜಿಂಗ್ ಇದ್ದಿರುತ್ತೆ ಅಂತ ಹೇಳಿ ಕೆಲವೊಬ್ರು ಅಂತ ಹೇಳೋಕೆ ಹಿಂದೆ ಹಾಕ್ತಾರೆ. ಅವ್ರಿಗೆ ನೀವೇನು ಇನಿಷಿಯಲ್ ಸ್ಟೇಜಲ್ಲಿ ಯಾವ ರೀತಿ ಓವರ್ಕಮ್ ಆಗಬೇಕು ಅದ್ರ ಬಗ್ಗೆ ಏನಾದರೂ ಹೇಳೋದಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕಷ್ಟೇ. ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಅಲೋಪತಿಯಲ್ಲಿ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಇಸ್ ಡಿಫ್ರೆಂಟ್, ಡಾಕ್ಟರ್ ಡಿಫ್ರೆಂಟ್. ಆಯುರ್ವೇದದಲ್ಲಿ ಇಬ್ಬರು ಒಂದೇ. ಓಕೆ, ಆಯುರ್ವೇದ ಫಾರ್ಮಾಸ್ಯೂಟಿಕಲ್
ಅಂತ ಇಲ್ಲ. ಆಯುರ್ವೇದದಲ್ಲಿ ನಾವು ಫಾರ್ಮಸ್ಯೂಟಿಕಲ್ಸು ಕರಿತೀವಿ, ಜೊತೆಗೆ ಮೆಡಿಸಿನ್ ಕೂಡ ಕಲಿತೀವಿ, ಪ್ರಿವೆನ್ಷನ್ನು ಕಲಿತೀವಿ. ಸೊ ಇಲ್ಲಿ ಒಂದು ಭವಿಷ್ಯದಲ್ಲಿ ಕಟ್ಕೊಳ್ಳೋದಕ್ಕೆ ಬರೀ ಒಂದು ಡಾಕ್ಟರ್ ಆಗೋ ಅವಶ್ಯಕತೆ ಇಲ್ಲ. ಡಾಕ್ಟರ್ ಆಗ್ಬೋದು, ಚಿಕಿತ್ಸೆ ಮಾಡ್ಬೋದು. ಚಿಕಿತ್ಸೆ ಮಾಡದೇ ಸ್ವಸ್ಥ ಸಂರಕ್ಷಣಾ ಕೇಂದ್ರಗಳನ್ನೇ ಮಾಡ್ಬೋದು. ಈಗ ರಿಪೇರಿ ಸೆಂಟರ್ಗಿಂತ ಸರ್ವಿಸ್ ಸೆಂಟರ್ ಹೌದಾ? ಸೊ ಸರ್ವಿಸ್ ಸೆಂಟರ್ಗೆ ಜನ ಇನ್ನು ಹೆಚ್ಚು ಬರ್ತಾರೆ ಹೊರತು ರಿಪೇರಿ ಸೆಂಟರ್ ಕಮ್ಮಿ ಹೋಗ್ತಾರೆ. ರಿಪೇರಿ ಸೆಂಟರ್ಗಿಂತ ನಾವು ಸರ್ವಿಸ್ಗೆ ಬಿಡ್ತೇವಲ್ಲ ವೆಹಿಕಲನ್ನು, ಹಾಗೆ. ಸೊ ಸರ್ವಿಸ್ ಸೆಂಟರ್ಗಳನ್ನು ಮಾಡೋದಕ್ಕೆ ಇದ್ರೂ ಸಾಕು, ಬೇಕಾದಷ್ಟು ಆಯಿತು ಡಾಕ್ಟ್ರಾಗಿ. ಇನ್ನೊಂದು ರಿಪೇರಿ ಸೆಂಟರ್, ಚಿಕಿತ್ಸೆ ಮಾಡ್ತೀನಿ ಅಂತ, ಅದಕ್ಕೂ ಇನ್ನೂ ಯೂಸ್. ಯಾಕಂದರೆ ಇನ್ಫೆಕ್ಟಿವ್ ಡಿಸೀಸಸ್ ಬಹಳ ಕಮ್ಮಿ ಇದೆ. ಈಗೆಲ್ಲ ಬರ್ತಾ ಇರೋದು ಮೆಟಬಾಲಿಕ್ ಡಿಸೀಸ್ಗಳು. ಮೆಟಬಾಲಿಕ್ ಡಿಸೀಸಲ್ಲಿ ಅಲೋಪತಿಲಿ ಆನ್ಸರೇ ಇಲ್ಲ, ಝೀರೋ. ಯಾಕಂದರೆ ಅನ್ನೋನು ನನಗೆ ಯಾಕೆ ಬಂತು ಗೊತ್ತಿಲ್ಲ, ಯಾಕೆ ಬಂತು ಗೊತ್ತಿಲ್ಲ, ಡಯಾಬಿಟಿಸ್ ಯಾಕೆ ಬಂತು ಗೊತ್ತಿಲ್ಲ, BP ಯಾಕೆ ಬಂತು ಗೊತ್ತಿಲ್ಲ, ಶುಗರ್ ಯಾಕೆ ಬಂತು, ಥೈರಾಯ್ಡ್ ಯಾಕೆ ಬಂತು ಗೊತ್ತಿಲ್ಲ, ಅನ್ನೋನ್ ಕಾರಣನೇ ಗೊತ್ತಿಲ್ಲ ಅಂದರೆ ಚಿಕಿತ್ಸೆ ಹೆಂಗೆ ಮಾಡ್ತೀರ? ಆಯುರ್ವೇದದಲ್ಲಿ ಪ್ರತಿಯೊಂದಕ್ಕೂ ಕಾರಣ ಕೊಡ್ತಾರೆ, ಈ ಕಾರಣಕ್ಕೆ ಬಂತಿದ್ದು ಅಂತ. ಸೊ ಮೆಟಬಾಲಿಕ್ ಡಿಸೀಸ್ಗಳಿಗೆ ಪರ್ಮನೆಂಟ್ ಮತ್ತು ಏನದು ಯಾವುದೇ ಅಡ್ಡ ಪರಿಣಾಮ ಇಲ್ಲದೇನೇ ಚಿಕಿತ್ಸೆ ಆಗುವಂಥದ್ದು ಆಯುರ್ವೇದದಲ್ಲಿ ಮಾತ್ರ. ಮೆಟಬಾಲಿಕ್ ಡಿಸೀಸ್ ಏನೂ ಗೊತ್ತಾಗಲ್ಲ ಅಂತ ಸ್ಟೆರಾಯ್ಡ್ ಕೊಡೋದು, ಏನೂ ಗೊತ್ತಾಗಲ್ಲ ಅಂತ ಆ್ಯಂಟಿ ಕ್ಯಾನ್ಸರ್ ಡ್ರಗ್ಗನ್ನು ರುಮಟೈಡ್ ಆರ್ಥರೈಟಿಸ್ಗೆ ಕೊಡ್ತಾರೆ. ಸೊ ಏನೂ ಗೊತ್ತಾಗಲ್ಲ ಅಂತ ಅದನ್ನು ಕೊಟ್ಟರೆ ಬೇರೆ. ಸೊ ಜಗತ್ತು ಅಷ್ಟು ಮೂರ್ಖತನದಿಂದ ಬದುಕಲ್ಲ ಇನ್ನು ಮುಂದೆ. ಇದು ಆ್ಯಂಟಿ ಕ್ಯಾನ್ಸರ್ ಡ್ರಗ್, ಇದನ್ನು ತೊಗೊಂಡ್ರೆ ನನ್ನ ಕಥೆ ಏನಾಗುತ್ತೆ? ಇವತ್ತೇ ಈಗಾಗಲೂ 10-15% ಜನ ಇಲ್ಲ ಬೇಕಾಗಿಲ್ಲ, ಅದು ಆ ಡ್ರಗ್ನ ಸ್ಟೆರಾಯ್ಡ್ ತೊಗೊಂಡು ನನ್ನ ಜೀವನ ಹಾಳು ಮಾಡ್ಕೊಳ್ಳಿ ಬರಲ್ಲ. ಸೊ ಏನೂ ಉತ್ತರ ಇಲ್ಲದೆ ಇರುವಂತಹ ಸೈನ್ಸನ್ನು ಈಗ ಆಯ್ಕೆ ಮಾಡಿಕೊಂಡ್ರೆ, ಮೆಟಬಾಲಿಕ್ ಡಿಸೀಸ್ಗಳೇ ಜಗತ್ತನ್ನು ಆಳ್ತಾ ಇದ್ದೀವಿ ಈಗಾಗಲೇ. ಇನ್ನು 10 ವರ್ಷಕ್ಕೆ ಅವುಗಳೇ ಸಾಮ್ರಾಜ್ಯ. ಅಂಥ ಟೈಮಲ್ಲಿ ಉತ್ತರ ಇಲ್ಲದೆ ಇರುವಂತಹ ಒಂದು ಸೈನ್ಸನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಈ ಸೂಕ್ಷ್ಮತೆಯನ್ನು ಗಮನಿಸ್ಕೋಬೇಕು. ಹಾಗಾಗಿ ಸ್ವಸ್ಥ ಸಂರಕ್ಷಣಾ ಕೇಂದ್ರನಾದ್ರೂ ಮಾಡ್ಕೊಳ್ಳಿ, ಚಿಕಿತ್ಸಾ ಕೇಂದ್ರನಾದ್ರೂ ಮಾಡ್ಕೊಳ್ಳಿ, ಈ 2 ಆಯ್ಕೆ. 3ನೇದು ಎಲ್ಲ ಕಾಲೇಜುಗಳು ಇನ್ನೂ ಹೆಚ್ಚಾಗುತ್ತೆ. ಒಳ್ಳೆ ಲೆಕ್ಚರ್ಸಸ್ ಬೇಕು, ತುಂಬ ಒಳ್ಳೆ. ನನಗೆ ನನ್ನ ಗುರುಗಳು ಡಾಕ್ಟರ್ ಈಶ್ವರ್ಡಿ ಅವರು ಸಿಕ್ಕರು. ಅಂತಹ ಗುರುಗಳು ಬೇಕಾಗಿದೆ. ಅವ್ರು ಶಾರ್ಪ್ ಇರೋಂಥರೇ ಬೇಕಾಗೋದು. ನಾನು 50% 51% ತೊಗೊಂಡು ಆಯುರ್ವೇದ ತೊಗೊಂಡಿದ್ರೆ ಪಾಠ ಮಾಡೋದಕ್ಕೆ ಹೆಂಗೆ ಬರ್ತದೆ? ಅರ್ಥನೇ ಆಗಿರಲ್ಲ. ಜಗತ್ತಲ್ಲಿ ನಿಮ್ಗೆ ಗೊತ್ತಿರಲಿ, ಆಯುರ್ವೇದ ಅನ್ನೋ ಸೈನ್ಸ್ ಇದೆಯಲ್ಲ, ಇದು ಡಿಫಿಕಲ್ಟಲ್ಲಿ ಟಾಪ್ ಒನ್ ಅಂತ ಹೇಳ್ಕೊತಾರೆ. ಅದಕ್ಕೆ ಯಾಕಂದರೆ ಜಗತ್ತಿಗೆ ಸಂಸ್ಕೃತ ಅದಕ್ಕೂ ಮ್ಯಾಚ್ ಆಗದೆ ಇರೋದು. ಹಾಗಿಲ್ಲ, ಅದು ನಮ್ಮ ಜೀವನ ಜೊತೆಗೆ ಬಹಳ ಸರಳ. ಅದು ಅರ್ಥ ಮಾಡ್ಕೊಳ್ಳೋದಕ್ಕೂ ಅದ್ರ ಜೊತೆ ಬದುಕೋದಕ್ಕೂ ಬಹಳ ಈಸಿ ಆಯುರ್ವೇದ. ಸೊ ಹಾಗಾಗಿ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಪಾಠ ಮಾಡ್ಬೋದು. ಕಾಲೇಜ್ಗಳಲ್ಲಿ ಒಳ್ಳೆ ಕೋರ್ಸ್ಗಳನ್ನ ಕಂಡಕ್ಟ್ ಮಾಡ್ಬೋದು. ಆಯುರ್ವೇದ ಕಾಲೇಜಲ್ಲಿ ನೀವು ಕಾಲೇಜ್ ಆಯ್ಕೆ ಮಾಡ್ಕೊಳ್ಳೋದು ಅಲ್ಲದೆ ನೀವೇ ಜನರಿಗೆ, ಫ್ಯಾಕಲ್ಟಿಗೆ, ಆಮೇಲೆ ಆಯುರ್ವೇದ ಫ್ಯಾಕಲ್ಟಿಗೆ, ಕಾಮನ್ ಪಬ್ಲಿಕ್ಕಿಗೆ, ಥೆರಪಿಸ್ಟ್ಗಳಿಗೆ ಎಲ್ಲ ರೀತಿ ಕೋರ್ಸನ್ನ ಕಂಡಕ್ಟ್ ಮಾಡ್ಕೊಳ್ತಾರೆ. ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ, ಆಯುರ್ವೇದ ಫಾರ್ಮಸಿ ಇಂಡಸ್ಟ್ರಿಗೆ ಡಾಕ್ಟ್ರು ಬೇಕೇ ಬೇಕು. ಅಲ್ಲಿ ನಾವು ಅಪಾಯಿಂಟ್ ಆಗ್ಬೋದು ಅಥವಾ ಫಾರ್ಮಸಿನ ನಾವೇ ಓಪನ್ ಮಾಡ್ಬೋದು. ನ್ಯೂಟ್ರಸ್ಯೂಟಿಕಲ್ಸ್ಗಾಯಿತು, ಆಯುರ್ವೇದ ಇದಕ್ಕಾಯ್ತು, ಅಲ್ಲಿ ಓಪನ್ ಮಾಡ್ಕೊಳ್ಬೋದು. ಸಾಕಷ್ಟು ಕಂಪನಿಗಳು ಡಾಕ್ಟರ್ಸ್ನ ಅಪಾಯಿಂಟ್ ಮಾಡ್ಬೋದು. ಸಾಕಷ್ಟು ಇಲ್ಲೊಂದೇ ಅಲ್ಲ, ವಿದೇಶಗಳಲ್ಲೂ ಕೂಡ ಅಪಾಯಿಂಟ್. ವಿದೇಶಗಳಲ್ಲಿ ಹೋಗಿ ಆಯುರ್ವೇದನ ಪಾಠ ಮಾಡ್ತೀರಿ ಅಂದರೆ ಡಾಲರ್ಸ್ ಗಟ್ಟಲೆ ಅಮೌಂಟ್. ಈಗ ನೋಡಿ, ಈಗ ಪೂರ್ವ ಪೌರೋಹಿತ್ಯ ಇಂಡಿಯಾಕ್ಕಷ್ಟೇ ಸೀಮಿತ ಆಗಿತ್ತು. ಈಗ ವಿದೇಶದಲ್ಲಿ ಪೌರೋಹಿತ್ಯ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂದರೆ, ಯೋಗ ಇಂಡಿಯಾದಲ್ಲಿ ಅಷ್ಟೇ ಸೀಮಿತ ಆಗಿತ್ತು. ಯೋಗ ಈಗ ವಿದೇಶದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಅಂದರೆ, ಪೌರೋಹಿತ್ಯ ಮತ್ತು ಯೋಗ ಮಾಡೋವಂಥವ್ರು ಯಾರನ್ನೂ ಮೀರಿಸುವಷ್ಟು ಚೆನ್ನಾಗಿ ಆರ್ಥಿಕವಾಗಿ ಬೆಳೆದಿದೆ ಫಾರಿನ್ಗೆ ಹೋಗಿ. ಆಯುರ್ವೇದಕ್ಕೂ ಕೂಡ ಅಷ್ಟೇ ಮಹತ್ವ ಇದೆ. ಅಲ್ಲಿ ಆಯುರ್ವೇದ ಕಾನ್ಸೆಪ್ಟನ್ನು ಟೀಚ್ ಮಾಡಿದರೆ ದೊಡ್ಡ ಮಟ್ಟದಲ್ಲಿ ಬೆಳೆಗಳಿಗೆ ಸಾಧ್ಯ. ಯಾವ ದೇಶನೂ ಆಯುರ್ವೇದದಿಂದ ಹೊರತಾಗಿಲ್ಲ, ಎಲ್ಲ ದೇಶದಲ್ಲೂ ಕವರ್ ಆಗಿಬಿಟ್ಟಿದೆ. ಈಗ ಆಯುರ್ವೇದ, ಯೋಗ ಇವೆರಡು ಎಲ್ಲ ದೇಶಗಳಲ್ಲೂ ಕವರ್ ಆಗಿದೆ. ಹಾಗಾಗಿ ಅಷ್ಟು ಯಾವ ದೇಶದಲ್ಲೂ ಬೇಕಾದ್ರೂ ಎಸ್ಟಾಬ್ಲಿಷ್ ಮಾಡ್ಬೋದು. ಹಲವಾರು ಆಸ್ಪತ್ರೆಗಳ ಗ್ರೂಪನ್ನು ಮಾಡ್ಬೋದು. ಯಾಕೆ ಒಂದೇ ಆಸ್ಪತ್ರೆ ಬೇಕು. ನಾವೀಗ 5 ಮಾಡಿದ್ವಿ, ಇನ್ನೂ ಸಾಲದು ಬರ್ತಾ ಇದೆ. 5 ಮಾಡಿ ಅಂದರೆ ಇವತ್ತಿನ ಕಾಲಘಟ್ಟಕ್ಕೆ ಇನ್ನು ನೀವು ಎಷ್ಟು ಮಾಡಿದ್ರೂ ಅದು ಎಕ್ಸ್ಪೆನ್ಷನ್ ಆಗುವಂಥದ್ದು. ಸೊ ಹಾಗಾಗಿ ಜನರು ಈ ಕಡೆ ಮೂವ್ ಆಗ್ತಾ ಇದ್ದಾರೋ ಅದನ್ನು ಗಮನಿಸ್ಕೊಂಡು ನಾವು ಈ ಕಡೆ ಅಂತ ಹೋದರೆ ಆಪರ್ಚುನಿಟೀಸು ತುಂಬ ವಾಸ್ಟ್ ಆಪರ್ಚುನಿಟಿ ಇದೆ. ಹಾಗೆ ಡ್ರಗ್ ಸೆಲೆಕ್ಷನ್ ಮಾಡ್ಕೊಳ್ಳೋಕ್ಕೆ, ಔಷಧಿ ದ್ರವ್ಯಗಳನ್ನು ಗುರುತಿಸ್ಕೊಳ್ಳೋದಕ್ಕೆ ಬಾಟನಿಸ್ಟ್ ಎಷ್ಟು ಬೇಕೋ ಅಷ್ಟು ಆಯುರ್ವೇದ ಡಾಕ್ಟ್ರು ಬೇಕು. ಆ ಫೀಲ್ಡಲ್ಲೂ ತುಂಬ ಬೇಡಿಕೆ ಇರುವಂಥ ಫೀಲ್ಡ್ ಅದು. ಸೊ ಬಾಟನಿಸ್ಟು ಇದು ಡ್ರಗ್ ಅಂತ ಹೇಳ್ತಾರೆ, ಆಯುರ್ವೇದ ಡಾಕ್ಟರ್ ಅದರ ಸತ್ವನ ಹೇಳಕ್ಕೆ ಬರ್ತದೆ. ಇದು ಪೊಟೆಂಟ್, ಇದು ನಾನ್ ಪೊಟೆಂಟ್ ಅಂತ. ಅದು ಹಂಗಾಗಿ ಫಾರ್ಮಸಿ ಇಂಡಸ್ಟ್ರಿಯರು ಅದನ್ನ ಆಯ್ಕೆ ಮಾಡ್ಕೋತಾರೆ. ಸೊ ಈಗ ಮಲ್ಟಿಪಲ್ ಆ್ಯಂಗಲಿಂದ. ಹಾಗೆ ಗೌರ್ಮೆಂಟಲ್ಲಿ ಈಗ ಸದ್ಯಕ್ಕೆ ಎಲ್ಲ ತಾಲೂಕುಗಳಲ್ಲೂ ಆಯುರ್ವೇದ ಹಾಸ್ಪಿಟಲ್ಗಳಿವೆ. ಹಳ್ಳಿಗಳಲ್ಲಿ ಆಯುರ್ವೇದ ಡಿಸ್ಪೆನ್ಸರೀಸ್ ಅಂತ ಇವಿದ್ದಾವೆ. ಈಗ ಎಲ್ಲ PHCಗಳ ಜೊತೆಗೆ ಒಂದು ಆಯುರ್ವೇದ
ವಿಂಗನ್ನು ಕೊಡ್ತಾರೆ. ಸರ್ಕಾರ ಸ್ಟಾರ್ಟ್ ಮಾಡಿದೆ, ಆಯುಷ್ ಆಯುಷ್ ಇಲಾಖೆಯಿಂದ ಸ್ಟಾರ್ಟ್ ಮಾಡಿದೆ, ಹೌದು. ಪರ್ಟಿಕ್ಯುಲರ್ಲಿ ಆಯುರ್ವೇದನ ಹೌದು. ಮಾಡಿದೆ. ಹಾಗಾಗಿ ಎಲ್ಲ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ಸ್ಗಳೆಲ್ಲ ಅಲ್ಲೆಲ್ಲ ವಾಸ್ಟ್ ಅಪಾರ್ಚುನಿಟಿಗಳು ಇರ್ತದೆ. ಸೊ ಇದು ಇನ್ನೂ ಸಾಕಷ್ಟು ಇದ್ದಾವೆ. ಅಂದರೆ ಔಷಧಿ ಸಸ್ಯಗಳನ್ನೇ ಬೆಳೆಸಿಬಿಟ್ಟು ನೀವೇ ಅದನ್ನು ವ್ಯಾಲ್ಯೂ ಆ್ಯಡ್ ಮಾಡಿದರೆ ನಿಮ್ಮಷ್ಟು ಶ್ರೀಮಂತರು ಯಾರು ಹೋಗೋದಿಲ್ಲ. ಓಕೆ. ಔಷಧಿ ಸಸ್ಯಗಳನ್ನು ಆರ್ಗ್ಯಾನಿಕಲಿ ಬೆಳೆಸಿ ವ್ಯಾಲ್ಯೂ ಆ್ಯಡ್ ಮಾಡಿ ಇನ್ನೂ ಒಂದು ಸ್ಟೆಪ್ ಸೇಲ್ ಮಾಡಿಕೊಂಡ್ರೆ ಇನ್ನೂ ಒಂದು ಸ್ಟೆಪ್. ಸೊ ಇಂಡಸ್ಟ್ರಿಯಲ್ಲಿ ಬಂದ್ಬಿಡ್ತೀವಿ. ಸೊ ಇದು ಆಮೇಲೆ ಔಷಧಿ ಸಸ್ಯಗಳನ್ನು ಬೆಳೆಸಲಿಕ್ಕೆ ರೈತರಿಗೆ ನಾವು ಕೊಡ್ತಾ ಇದ್ದೀವಿ, ಈಗ ನೀವು ಬೆಳೆಸಿ ಕೊಡಿ ನಮಗೆ ಅಂತ. ಸೊ ಹಾಗೆ ಅದು ಮಾಡಿದ್ರೆ ಇನ್ನೂ ದೊಡ್ಡ ಮಟ್ಟ, ಅದು ಸಣ್ಣ ನೀವೆಲ್ಲ ಎಕ್ಸ್ಪೋರ್ಟ್ ತುಂಬ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಈ ಎಲ್ಲವೂ ಈಗ ಆಯುರ್ವೇದದಲ್ಲಿ ಸಾಧ್ಯ. ಹಾಗೆ ಆಯುರ್ವೇದ ಫೀಲ್ಡನ್ನು ಆಯ್ಕೆ ಮಾಡ್ಕೊಳ್ಳೋದು ತುಂಬ ಜಾಣತನದಿಂದ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ. ಆತ್ಮೀಯ ವಿದ್ಯಾರ್ಥಿಗಳಾಗಿ ಪೋಷಕರೇ, ನಿಮಗೊಂದಿರುವಂತಹ ಎಲ್ಲ ಡೌಟ್ಸ್ ಕೂಡ ಕ್ಲಿಯರ್ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಹಾಗೆ ಈ ಒಂದು ಕಡಿಮೆ ಸಮಯದಲ್ಲಿ ನೀಟ್ ಟಾಪರ್ಸ್ ಯಾರಿದ್ದಾರೆ ಅವರಿಗೊಂದು ಆಫರ್, ಹಾಗೆ ಎಲ್ಲರೂ ಕೂಡ ಯಾರು ನೀಟ್ ಕ್ಲಿಯರ್ ಮಾಡಿದ್ದೀರಾ ಹಾಗೆ ಅವರು ಕೂಡ ಏನು ಮಾಡಬೇಕು, ಬರೀ ಒಂದೇ ಒಂದು ಕೋರ್ಸಿಗೆ ಸೀಮಿತವಾಗದೆ ಈ ಒಂದು ಆಯುರ್ವೇದ ಫೀಲ್ಡಿಗೆ ಬಂದು ಇಲ್ಲೂ ಕೂಡ ಏನೇ ನೀವು ಅಚೀವ್ ಮಾಡ್ಬೋದು, ಹಾಗೆ ನಿಮಗೆ ಯಾವ್ಯಾವ ಒಂದು ಆಪ್ಷನ್ಸ್ ಇದೆ ಆ ಎಲ್ಲದ್ರ ಬಗ್ಗೆ ಕಡಿಮೆ ಸಮಯದಲ್ಲಿ ಮಾಹಿತಿಯನ್ನು ಕೊಟ್ಟಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಾಳ ಸರ್ ಅವರಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೇನೆ. ಹಾಗೆ ಮುಂದಿನ ಎಪಿಸೋಡಲ್ಲೂ ಕೂಡ ನಿಮಗೆ ಈ ಒಂದು ಆಯುರ್ವೇದದ ಬಗ್ಗೆ ಹಾಗೆ ಇಲ್ಲಿರುವಂತಹ ಆಪ್ಷನ್ಗಳ ಬಗ್ಗೆ ಎಲ್ಲರ ಬಗ್ಗೆ ಡೀಟೇಲ್ ಆಗಿ ಒಂದು ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನ ಮಾಡ್ತೀವಿ. ಹಾಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.